ಹಿಂದೂ ಫೈರ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗಡೆ ಕಳೆದ 1.5 ವರ್ಷದಿಂದ ಸುಮ್ಮನಾಗಿದ್ದಾರೆ. ರಾಜಕೀಯ ಇಲ್ಲ, ಪಕ್ಷದಿಂದ ದೂರ, ಜೊತೆಗೆ ಸಂಘಟನೆಯಿಂದಲೂ ದೂರ. ಈಗ ಅದೇ ಅನಂತ್ ಕುಮಾರ್ ಹೆಗಡೆ 2ನೇ ಇನ್ನಿಂಗ್ಸ್ ಆರಂಭ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಅದು ಕೂಡ ಭಟ್ಕಳದಲ್ಲಿ. ಯಾಕೆಂದರೆ ಭಟ್ಕಳ ಮತ್ತು ಅನಂತ್ ಕುಮಾರ್ ಹೆಗಡೆಗೆ ಅವಿನಾಭಾವವಾದಂಥ ಸಂಬಂಧ ಇದೆ. ಕೊನೆಗೂ ಕೂಡ ಸಂಘ ಪರಿವಾರದ ಕಾರ್ಯಕ್ರಮಕ್ಕೆ ಹಿಂದೂ ಸಂಗಮದ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾಗಿ ಅನಂತ್ ಕುಮಾರ್ ಹೆಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಕೂಡ ಸಂಘದ ನಾಯಕರ ಒಪ್ಪಿಗೆ ಮೇರೆ. ಹಾಗಾದರೆ 2ನೇ ಇನ್ನಿಂಗ್ಸ್ ಆರಂಭವಾಗ್ತಾ ಇದೆಯಾ ಹಿಂದೂ ಫೈರ್ ಬ್ರ್ಯಾಂಡ್ದು? ನೋಡೋಣ ಬನ್ನಿ. ಇನ್ನು ಮುಂದಿನ ತಲೆಮಾರು ನಮ್ಮದು ಬೇರೆ ತಲೆಮಾರು. ಕೇವಲ ಅನಂತ್ ಕುಮಾರ್ ಹೆಗಡೆ ಇರ್ತಾನೋ ಇಲ್ಲೋ ಗೊತ್ತಿಲ್ಲ. ನಾಳೆ ಮತ್ತೊಬ್ಬ ಬರ್ತಾನೆ. ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ನವ ಭಾರತದ ಲೀಲೆ. ನಾನಿರ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಭಗವಾನ್ ಧ್ವಜ ಯಾವತ್ತೂ ಕೂಡ ಕೆಳಗಡೆ ಇಳಿಬಾರದು. He is back. ನೇಮ್ ಈಸ್ ಅನಂತ್ ಕುಮಾರ್ ಹೆಗಡೆ. ಬೆಂಕಿ ಚೆಂಡಿನ ಮಾತುಗಳಿಂದಲೇ ಅಪಾರ ಬೆಂಬಲಿಗರು ಹಾಗೂ ವಿವಾದಗಳನ್ನು ಸಂಪಾದಿಸಿರುವ ಅನಂತ್ ಕುಮಾರ್ ಹೆಗಡೆ ಮತ್ತೆ ಅಖಾಡಕ್ಕೆ ಬರಲು ಸಜ್ಜಾಗಿದ್ದಾರೆ. ಈ ಬಾರಿ ತಮ್ಮ ಹಳೆಯ ಗರಡಿ ಭಟ್ಕಳದಿಂದಲೇ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸುವ ಲಕ್ಷಣಗಳು ಕಾಣಿಸಿಕೊಳ್ತಾ ಇವೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಮಾರ್ಚ್ 8ರಂದು ಭಟ್ಕಳದ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಮತ್ತೆ ಕೇಸರಿ ಕಲಿಯ ಅಬ್ಬರ ಮುಗಿಲು ಮುಟ್ಟೋ ನಿರೀಕ್ಷೆ ಇದೆ. ಇಷ್ಟೋ ದಿನ ಸಾಮಾಜಿಕ ಜಾಲತಾಣದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗಡೆ ರೀ ಎಂಟ್ರಿ ಭಾರಿ ಸದ್ದು ಮಾಡಿತ್ತು. ಸರಿಸುಮಾರು 1.5 ವರ್ಷಗಳಿಂದ ರಾಜಕೀಯ ಪಕ್ಷ ಹಾಗೂ ಸಂಘಟನೆಯಿಂದ ಅಂತರ ಕಾಯ್ದುಕೊಂಡಿದ್ದ ಅನಂತ್ ಕುಮಾರ್ ಹೆಗಡೆ ಈಗ ಸಂಘ ಪರಿವಾರದ ನಾಯಕರ ಮಾತಿನ ಮೇರೆಗೆ ಮತ್ತೆ ರಣಕಣ ಪ್ರವೇಶಕ್ಕೆ ಸಜ್ಜಾಗಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯ ಸಂಘಟನಾ ವಿಚಾರಕ್ಕೆ ಮರಳುತ್ತಿರುವ ವಿವರವನ್ನು TV9 ನಿಮ್ಮ ಮುಂದೆ ಇಡ್ತಿದೆ. ಸಂಘ 100 ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹಿಂದೂ ಸಮಾವೇಶವನ್ನು ಸಂಘ ಪರಿವಾರ ಮಾಡ್ತಾ ಇದೆ. ಇದರ ಅಂಗವಾಗಿ ಭಟ್ಕಳ ಭಾಗದ ಕಾರ್ಯಕರ್ತರು ಹಿಂದೂ ಸಂಗಮ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆಗ ಮುಖ್ಯ ಭಾಷಣಕಾರರಾಗಿ ಅನಂತ್ ಕುಮಾರ್ ಹೆಗಡೆ ಅವರನ್ನೇ ಕಾರ್ಯಕ್ರಮಕ್ಕೆ ಕರೆತರುವಂತೆ ಸಂಘದ ಪ್ರಮುಖರಿಗೆ ಕಾರ್ಯಕರ್ತರು ಬೇಡಿಕೆ ಇಟ್ಟಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ರಾಜಕೀಯದಿಂದ ದೂರವಿದ್ದರೂ ಸಂಘ ಪರಿವಾರದ ಪ್ರಮುಖರು ಹೆಗಡೆ ಜೊತೆಗೆ ನಿರಂತರ ಸಂಪರ್ಕದಲ್ಲಿರೋದು ಸುಳ್ಳಲ್ಲ. ಹೀಗಾಗಿ ಆಯೋಜಕರ ಬೇಡಿಕೆ ಮೇರೆಗೆ ಪ್ರಮುಖರು ಹೆಗಡೆ ಜೊತೆ ಮಾತನಾಡಿ ಹಿಂದೂ ಸಂಗಮಕ್ಕೆ ಆಗಮಿಸುವಂತೆ ಮನವೊಲಿಸಿದ್ದಾರೆ. ಪರಿಣಾಮ ಮಾರ್ಚ್ 8ರಂದು ಭಟ್ಕಳದ ಹಿಂದೂ ಸಂಗಮದ ದಿಕ್ಸೂಚಿ ಭಾಷಣಕಾರರಾಗಿ ಅನಂತ್ ಕುಮಾರ್ ಹೆಗಡೆ ಆಗಮಿಸ್ತಾ ಇದ್ದಾರೆ. ಶ್ರೀ 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 ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಗಳು ದಿವ್ಯ ಉಪಸ್ಥಿತಿಯಲ್ಲಿ ಮುಖ್ಯ ದಿಕ್ಸೂಚಿ ಭಾಷಣಕಾರರಾಗಿ ಡಾಕ್ಟರ್ ಅನಂತ್ ಕುಮಾರ್ ಹೆಗಡೆಯವರು ಸಹ ಬರುತ್ತಿರುವುದು ಸಂತಸದ ವಿಷಯವಾಗಿದೆ. ಅನಂತ್ ಕುಮಾರ್ ಹೆಗಡೆಯವರು ಹಿರಿಯ ವಯಸ್ಸಿನಲ್ಲಿ ಭಟ್ಕಳದಲ್ಲಿ ಹಲವು ಹಿಂದುತ್ವದ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋದಂತವರು. ವಿಷಯ ಇಷ್ಟಕ್ಕೆ ನಿಂತಿಲ್ಲ. ಅನಂತ್ ಕುಮಾರ್ ಹೆಗಡೆ ಬೆಂಬಲಿಗರು ಈ ದಿನಕ್ಕಾಗಿ ಕಾಯ್ತಾ ಇದ್ದು ತಮ್ಮ ನಾಯಕನಿಗೆ ಭರ್ಜರಿ ಸ್ವಾಗತ ನೀಡಲು ಭಾರಿ ತಯಾರಿ ನಡೆಸಿದ್ದಾರೆ. ಭಟ್ಕಳ ನಗರಕ್ಕೆ ಎಂಟ್ರಿ ಕೊಡುವ ಮುನ್ನವೇ ಹೊನ್ನಾವರ ಅಥವಾ ಶಿರೂರು ಗೇಟ್ ಬಳಿಯಿಂದ ಭರ್ಜರಿ ರ್ಯಾಲಿ ನಡೆಸಲು ಚಿಂತಿಸಿದ್ದಾರೆ. 100ಕ್ಕೂ ಅಧಿಕ ಕಾರುಗಳೊಂದಿಗೆ ವೇದಿಕೆಯವರೆಗೂ ರ್ಯಾಲಿ ಮಾಡುವ ಮೂಲಕ ತಮ್ಮ ನಾಯಕನ ರೀ ಎಂಟ್ರಿಯನ್ನ ಸಾರಲು ಪ್ಲಾನ್ ಮಾಡಿದ್ದಾರೆ. ಹಾಗಂತ ಅನಂತ್ ಕುಮಾರ್ ಹೆಗಡೆ ಪಕ್ಷದ ಕೆಲಸಕ್ಕೆ ವಾಪಸ್ ಬಂದೇ ಬಿಟ್ರು ಅಂತ ಹೇಳ್ತಾ ಇಲ್ಲ. ಆದರೆ ಸಂಘಟನೆಯ ಕಾರ್ಯಕ್ರಮಕ್ಕೆ ವಾಪಸ್ ಆಗುವ ಮೂಲಕ ತಮ್ಮ ಬೆಂಬಲಿಗರ ನಿರೀಕ್ಷೆಯನ್ನ ಹೆಚ್ಚಿಸಿದ್ದಾರೆ. ಇನ್ನು ಬಿಜೆಪಿಯೊಳಗೂ ಕೂಡ ಅನಂತ್ ಕುಮಾರ್ ಹೆಗಡೆ ರೀ ಎಂಟ್ರಿ ಭರ್ಜರಿಯಾಗಿಯೇ ಸದ್ದು ಮಾಡ್ತಾ ಇದೆ. ಆತ ಶ್ರೀರಾಮುಲು ಸೇರಿದಂತೆ ಇತರ ನಾಯಕರು ಅನಂತ್ ಕುಮಾರ್ ಹೆಗಡೆ ಫೈರ್ ಬ್ರ್ಯಾಂಡ್ ಅವರು ಆಗಮಿಸಿದ್ರೆ ಒಳ್ಳೆಯದು ಅಂತಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್. ಯಾಕಂದರೆ ಅವರು ಸಂಸದರಾದಂಥ ಟೈಮಲ್ಲಿ ಕೂಡ ಈ ಕರಾವಳಿ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ಅನಂತ್ ಕುಮಾರ್ ಹೆಗಡೆ ಅವ್ರದ್ದು ಒಂದು ಒಳ್ಳೆಯ ಹೆಸರಿದೆ. ಇವತ್ತು ಭಾಳಷ್ಟು ಮಂದಿ ಯುವಕರೆಲ್ಲರೂ ಕೂಡ ಅನಂತ್ ಕುಮಾರ್ ಹೆಗಡೆ ಅವರು ಅಂದರೆ ಕುಣಿದು ಕುಪ್ಪಳಿಸ್ತಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಮತ್ತೆ ಪುನಃ ಬಂದರೆ ಭಾಳ ಸಂತೋಷ. ನಾವು ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೀವಿ. ಇನ್ನೊಂದು ಕಡೆ ಪಕ್ಷದ ಹಿರಿಯ ನಾಯಕರಿಗೆ ಅನಂತ್ ಕುಮಾರ್ ಹೆಗಡೆ ರೀ ಎಂಟ್ರಿ ಪ್ರಶ್ನೆಯೇ ಇರಿಸು ಮುರಿಸು ತಂದಂತಿದೆ. ಸಂಘದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು, ಪಕ್ಷದ ಜವಾಬ್ದಾರಿ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ, ಹೀಗಾಗಿ ನನಗೆ ಮಾಹಿತಿ ಇಲ್ಲ ಅಂತ ವಿಪಕ್ಷ ನಾಯಕರು ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಾನೆ ಪತ್ರಿಕಾಗೋಷ್ಠಿಯಿಂದ ಎದ್ದು ನಡೆದ್ರು. ಅನಂತ್ ಕುಮಾರ್ ಹೆಗಡೆ ಅವರು ಅಲ್ಲಿ ರೀ ಎಂಟ್ರಿ ಆಗ್ತಾ ಇದ್ದಾರೆ ಕಾರ್ಯಕ್ರಮದ ಭಟ್ಕಳದಲ್ಲಿ ಅಂತೇಳಿ ಮಾಹಿತಿ ಇದೆ. ಅದು ನನಗೆ ಗೊತ್ತೇ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಅವರು ಅಲ್ಲಿ ರೀ ಎಂಟ್ರಿ ಆಗ್ತಾ ಇದ್ದಾರೆ ರಾಜಕಾರಣಕ್ಕೆ ಮತ್ತೆ ಸಕ್ರಿಯ ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಅವರು ಮತ್ತೆ ಸಕ್ರಿಯವಾಗಿ ಬರಬೇಕು ಅಂತ ವಿಪಕ್ಷ ನಾಯಕರಿದ್ದಾರೆ ತಾವು. ಅನಂತ್ ಕುಮಾರ್ ಹೆಗಡೆ ನನಗೆ ಗೊತ್ತಿಲ್ಲ. ಸಕ್ರಿಯ ರಾಜಕಾರಣಕ್ಕೆ ಬರಬೇಕು, ಅದು ಪಾರ್ಟಿ ಡಿಸಿಷನ್. ಧನ್ಯವಾದ. ಏನು ಹೇಳ್ರಿ ಇನ್ನು ಮತ್ತಿನ್ನಂತೂ ಏನು ಹೇಳ್ರಿ. ಪ್ರತಿಪಕ್ಷವಾಗಿ ಅನಂತ್ ಕುಮಾರ್ ಹೆಗಡೆ ಅವರು
ಅವ್ರು ನಮ್ಮ ಜೊತೆಗೆ ಇದ್ದೇ ಇದ್ದಾರೆ ಯಾವ ಇನ್ನು ಭಟ್ಕಳ ಹಾಗೂ ಅನಂತಕುಮಾರ್ ಹೆಗಡೆ ನಡುವೆ ಗಟ್ಟಿಯಾದ ರಾಜಕೀಯ ಸಂಬಂಧವೇ ಇದೆ. ಚಿತ್ತರಂಜನ್ ಹತ್ಯೆ, ಹಿಂದೂ ಹೋರಾಟ ಸೇರಿದಂತೆ ನಾನಾ ಸಂದರ್ಭದಲ್ಲಿ ಭಟ್ಕಳ ನೆಲದಲ್ಲೇ ಅನಂತಕುಮಾರ್ ಅಬ್ಬರಿಸಿದ್ರು. ಈಗ ಮತ್ತೆ ಅನಂತಕುಮಾರ್ ಭಟ್ಕಳದಿಂದಲೇ ಎರಡನೇ ಇನ್ನಿಂಗ್ಸ್ ಆರಂಭಿಸ್ತಾರಾ? ಸದ್ಯದ $1 ಮಿಲಿಯನ್ ಪ್ರಶ್ನೆ ಇದು. ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ನಮ್ಮ ಭಾರತದ ಲೀಲೆ. ನಾನಿರ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾರಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಭಗವತ್ ಧ್ವಜ ಯಾವತ್ತೂ ಕೂಡ ಕೆಳಗಡೆ ಇಳಿದು. ಬೆಂಗಳೂರಿನಿಂದ ಕಿರಣ್ ಜೊತೆ ಸೂರಜ್, TV9 ಕಾರವಾರ.